ಆಗಿಲ್ಲ ಅಲ್ವೇನೋ ಭಯದಿಂದಲೇ ಕೇಳಿದಳು ಸುಜಿ. ಅವಳು ಹೊಟ್ಟೆ ಪ್ರೆಸ್ ಮಾಡು, ನೀರು ಆಚೆ ಬರಲಿ ಅಂದವನು ಅವಳ ಕಾಲು ಉಜ್ಜುತ್ತಿದ್ದ. ಅವನು ಫ್ರೆಂಡ್ಸ್ ಅವಳು ಕೈ ಉಜ್ಜುತ್ತಿದ್ರು. ರಾತ್ರೋರಾತ್ರಿ ಕಾಡುಗಿಚ್ಚಿನಂತೆ ಊರು ತುಂಬ ಸುದ್ದಿ ಹಬ್ಬಿತು. ಊರಿನ ಜನ ಎಲ್ಲ ಅಲ್ಲಿ ಜಮಾಯಿಸಿದ್ರು. ತಲೆಗೊಂದು ಮಾತಾಡ್ತಾ ಎಲ್ಲ ನೋಡ್ತಾ ನಿಂತಿದ್ರು. ಅಣ್ಣ ಉಸಿರು ಆಡ್ತಿಲ್ಲ ಅನ್ನಿಸ್ತಿದೆ, ಭಯದಿಂದಲೇ ಹೇಳಿದಳು. ನೀನೇ ಉಸಿರು ಕೊಡು ಸುಜಿ, ಬೇಗ ಕಿರುಚಿದ. ಏನೇ ಆಗಲಿ ಅವನು ಪ್ರೀತಿ ಉಳಿಸಿಕೊಳ್ಳಬೇಕಿತ್ತು. ಒಂದು ಸಲ ಕಣ್ಣು ಬಿಟ್ಟರೆ ಹೇಗಾದರೂ ತಾನು ಕಾಪಾಡ್ಕೊಳ್ತೀನಿ ಅನ್ನೋ ಆಸೆ ಅವನಿಗೆ. ಸುಜಿ ವಿಜಯ್ ಹೇಳಿದಂತೆ ಮಾಡಿದಳು. ಒಂದೆರಡು ಬಾರಿ ಹಾಗೆ ಮಾಡಿದ ಮೇಲೆ ಕೆಮ್ಮಿದಳು. ವಿಧಿ ಸತ್ತು ಏನು ಮಾಡಬೇಕು ಅಂತಿದ್ದೆ. ಅವಳನ್ನ ಅಪ್ಪಿ ಕೇಳಿದಳು. ನಾನು ಅಮ್ಮನ ಹತ್ತಿರ ಹೋಗ್ತಿದ್ದೆ, ಯಾಕೆ ನನ್ನ ಬದುಕಿಸಿದ್ರಿ ಅಳ್ತಿದ್ದಳು. ಸುಜಿ ಈಗ ಸುಮ್ಮನೆ ಇರಲಿಲ್ಲ ಅಂದರೆ ನಾನು ಈ ಬಾವಿಗೆ ದೂಕಿ ಬಿಡ್ತೀನಿ. ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಬೆಳಕಾಗಿತ್ತು. ಬಾವಿ ನೀರು ನೋಡಿ ಭಯ ಆಗಿ ಸುಜಿನ ಗಟ್ಟಿಯಾಗಿ ಅಪ್ಪಿಕೊಂಡಳು. ವಿಜಯ್ಗೆ ಹೋದ ಜೀವ ವಾಪಸ್ ಬಂದಾಗ ಆಗಿತ್ತು. ಯಾಕೆ ಹೀಗೆ ಮಾಡಿಕೊಂಡೆ ಅಂತ ಅವಳನ್ನು ಅಪ್ಪಿ ಕೇಳಬೇಕು ಅನಿಸ್ತಿತ್ತು. ಆದರೆ ನಾನೇನಾದರೂ ಹಾಗೆ ಮಾಡಿದರೆ ಹಳ್ಳಿ ಜನ ಒಂದಕ್ಕೊಂದು ಸೇರಿಸಿ ಇಲ್ಲ ಸಲ್ಲದ ಎಲ್ಲ ಅರ್ಥ ಮಾಡಿಕೊಂಡು ಅವಳು ಜೀವಂತವಾಗಿರುವಾಗಲೇ ಸಾಯಿಸಿ ಬಿಡ್ತಾರೆ ಅನ್ನೋ ಭಯಕ್ಕೆ ಅವಳು ಕಾಲು ಬುಡದಲ್ಲಿ ಕುಳಿತಿದ್ದ. ಹಾಳಾದವಳು ಬದುಕಿ ಬಿಟ್ಟಳು. ಇಂಥ ನೀತಿ ಕೆಟ್ಟ ಅಮ್ಮನ ಮಗಳು ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿ ಇರ್ತಿತ್ತು. ಇವಳು ಇದ್ದು ಉದ್ಧಾರ ಮಾಡಬೇಕಿತ್ತೇನೋ. ಪಾಪಿ ಚಿರಾಯು ಅಂತ ಸುಮ್ಮನೆ ಹೇಳಿಲ್ಲ. ಅಂತ ಜನಗಳು ಒಬ್ಬರಾದ ಮೇಲೆ ಒಬ್ಬರು ಮಾತಿನ ಪ್ರಕಾರ ಶುರು ಮಾಡಿದರು. ಸುಜಿ ಕೇಳೋ ಅಷ್ಟು ಕೇಳಿ, ನೀವು ಯಾರಾದರೂ ನೋಡಿದ್ರ ಅವರು ಬೇರೆಯವರ ಜೊತೆಗೆ ಇದ್ದಿದ್ದನ್ನ? ಇಲ್ಲ. ಸುಮ್ಮನೆ ಯಾರಾದರೂ ಪ್ರತಿಮಾ ಆಂಟಿ ಜೊತೆ ಮಲ್ಕೊಂಡಿದ್ರ? ನಿಯತ್ತಾಗಿ ಬದುಕೋದಕ್ಕೂ ಬಿಡಲ್ಲ ಅಂತೀರಲ್ಲ, ಅದೆಂಥ ಕೆಟ್ಟ ಜನ. ಗಂಡ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಷ್ಟೆಲ್ಲ ಮಾತಾಡೋ ಅಗತ್ಯ ಆದರೂ ಇದೆಯಾ? ಹಾಗಾದರೆ ನಿಮ್ಮ ಮನೆಗಳಲ್ಲಿ ಗಂಡ ಸತ್ತಿರೋ ಅತ್ತೆ, ಅಮ್ಮ, ಅಕ್ಕ, ತಂಗಿ, ಅಜ್ಜಿ ಎಲ್ಲ ನೀತಿ ಕೆಟ್ಟವರು ಅಂತ ಅರ್ಥನ? ಗಂಡ ಸತ್ತ ಅಂತ ಬೇರೆಯವರಿಗೆ ಸೆರಗು ಹಾಸ್ತಾರೆ ಅಂತ ನಾವು ಮಾತಾಡಿ ಯಾಕೆ ಸೈಲೆಂಟಾಗಿ ನಿಂತು ಬಿಟ್ಟಿರಿ? ಎಲ್ಲ ಅಲ್ಲಿಂದ ಒಬ್ಬರೊಬ್ಬರೇ ಸೈಲೆಂಟಾಗಿ ಜಾಗ ಬಿಟ್ಟು ಹೋಗಿದ್ರು. ವಿಜಯ್ ಅಮ್ಮ ಬಂದು ದೊಡ್ಡ ರಂಪಾಟ ಮಾಡಿ ವಿಧಿ ಕೂದಲಿಗೆ ಕೈ ಹಾಕಿ ಕೆನ್ನೆಗೆ ಎರಡೇಟು ಹೊಡೆದು ಅವಳು ಕೂದಲು ಹಿಡಿದು ಜಗ್ಗಾಡ್ತಿದ್ರು. ಸುಜಿ ದೊಡ್ಡಮ್ಮ, ಅವಳು ಏನು ತಪ್ಪು ಮಾಡಿದ್ಲು ಅಂತ ಹೀಗೆ ಆಡ್ತಿದ್ದೀರಾ? ವಿಧಿ ಕೂದಲು ಬಿಡಿಸುತ್ತಾ ಕೇಳಿದಳು. ಈ ಅನಿಷ್ಟದವಳು ಅದು ಯಾವ ಗಳಿಗೆಯಲ್ಲಿ ನಮ್ಮ ಊರಿಗೆ ಕಾಲು ಇಟ್ಟಳು? ನನ್ನ ಮಗನ ತಲೆ ಕೆಡಿಸಿ ನಮ್ಮ ಮನೆಯೇ ಸರ್ವನಾಶ ಮಾಡಿಬಿಟ್ಟಳು. ಇವಳು ಅಮ್ಮ ಸತ್ತಳು. ಇವಳಿಗೊಂದಿಷ್ಟು ವಿಷ ಹಾಕಿ ಇವಳನ್ನು ಸಾಯಿಸಿ ಸತ್ತಿದ್ದಿದ್ರೆ ನಮ್ಮ ಊರಿಗೆ ಅಂಟಿದ್ದ ಕಳಂಕ ಆದರೂ ತಪ್ಪುತ್ತಿತ್ತು. ನಾವೇನಾದರೂ ನೆಮ್ಮದಿಯಾಗಿ ಇರ್ತಿದ್ವಿ. ದೊಡ್ಡಮ್ಮ ನಾಲಿಗೆ ಬಿಗಿ ಹಿಡಿದು ಮಾತಾಡಿ, ಇನ್ನೊಂದು ಏಟು ವಿಧಿಗೆ ಹೊಡೆದರೆ ನಾನು ಸುಮ್ಮನೆ ಇರಲ್ಲ. ವಿಜಿ ಅಣ್ಣ ಹೇಳು, ನಿಮ್ಮ ಅಮ್ಮನಿಗೆ ಸುಮ್ಮನೆ ಹೋಗುವಂತಿಲ್ಲ ಅಂದರೆ ಬಂದಿದ್ದ ಕರ್ಮ ಬರಲಿ ಅಂತ ಬಾವಿಗೆ ನೂಕಿ ಬಿಡ್ತೀನಿ. ನೂಕದೆ ಏನು ಮಾಡ್ತೀಯ? ಇನ್ನು ದೊಡ್ಡಮ್ಮನಿಗಿಂತ ಈ ನೀತಿ ಕೆಟ್ಟ ಮಗಳೇ ಹೆಚ್ಚಾಗೋಗ್ಲೇನೋ ನಿನಗೆ? ಹೌದು, ನನಗೆ ಅವಳೇ ಹೆಚ್ಚು. ದೊಡ್ಡಮ್ಮ, ಇನ್ನೊಂದು ಸಲ ವಿಧಿ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ನೀವು ಒಂದು ಹೆಣ್ಣಾಗಿ ಹೀಗೆಲ್ಲ ಮಾಡ್ತಾ ಇರ್ತಿದ್ದೀರಲ್ಲ, ಸತ್ಯ ಯಾವಾಗಲೂ ಕಹಿನೇ ಇರೋದು ತಾನೇ ಹೇಳಿದ್ರು. ಅಮ್ಮ ಯಾಕೆ ಈಗ ಆಡ್ತಿದ್ಯಾ? ಪಾಪ ವಿಧಿ ಈಗಲೇ ಅರ್ಧ ಸತ್ತು ಬದುಕಿದ್ದಾಳೆ.
ಅವಳನ್ನು ಸಾಯಿಸಿ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ಯಾ ಹೇಗೆ? ಇದರಲ್ಲಿ ಅವಳ ತಪ್ಪೇನೂ ಇಲ್ಲಮ್ಮ. ನಾನು ಅಷ್ಟು ಪ್ರೀತಿಸ್ತಿರೋದು ಅವಳಲ್ಲ, ಅವಳಿಗೆ ನಾನು ಪ್ರೀತಿಸ್ತಿರೋದು ಗೊತ್ತೇ ಇಲ್ಲ. ಮಳ್ಳಿ ಹೀಗೆ ಮಳ್ಳಿ ಥರ ಇದ್ದುಕೊಂಡೇ ತಾನೇ ನಿನ್ನ ಬುಟ್ಟಿಗೆ ಹಾಕ್ಕೊಂಡಿರೋದು. ನೋಡು ವಿಜಯ್, ಲಾಸ್ಟ್ ಸಲ ಹೇಳ್ತಿದ್ದೀನಿ, ಇನ್ನೊಂದು ಸಲ ಇವಳು ಕರೆದಳು ಅಂತ ಓಡೋಡಿ ಬಂದರೆ ನಿಮ್ಮಪ್ಪನಿಗೆ ವಿಷ ಹಾಕಿ ನಾನು ವಿಷ ಕುಡಿದು ಸತ್ತು ಹೋಗ್ತೀನಿ ಅಷ್ಟೇ. ವಿಧಿಗೆ ಅವನು ಯಾವ ಮಾತು ಕಿವಿಗೆ ಹೋಗಲೇ ಇಲ್ಲ. ಅಮ್ಮನ ಸುಡುವ ಚಿತ್ರಣವೇ ಅವಳ ಕಣ್ಣು ಮುಂದೆ ಬರ್ತಿತ್ತು.